ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ವಿಮರ್ಶೆ ಹಾಗೂ ಎಸ್ಸೆ 2 ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ನೋಡೋಣ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ವರ್ಗ ಸಮಾಂತರ ಚತುರ್ಭುಜದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇತ್ತು. ಈಗ ನಿಮಗೆ ಎಸ್ಸೆ 2ನಲ್ಲಿ ವರ್ಗದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳ್ಬೋದು, ಅಥವಾ ಆಯತದ ಗುಣಲಕ್ಷಣಗಳನ್ನು ಕೇಳ್ಬೋದು, ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಕೇಳ್ಬೋದು. ನಾನು ಸುಮ್ಮನೆ ಉದಾಹರಣೆಗೆ ಒಂದು ವರ್ಗದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ಬರೆಯಿರಿ ಅನ್ನುವಂಥದ್ದನ್ನು ತೆಗೆದುಕೊಂಡಿದ್ದೀನಿ. ಈ ಥರ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ಇದಕ್ಕೆ ಉತ್ತರಿಸಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ವರ್ಗದ ಗುಣಲಕ್ಷಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವರ್ಗದ ಎಲ್ಲ ಬಾಹುಗಳು ಸಮವಾಗಿರ್ತವೆ ಅಂತ ಬರಿಬೇಕು. ನಂತರ ವರ್ಗದ ಎಲ್ಲ ಕೋನಗಳು ಸಮವಾಗಿರುತ್ತವೆ, ವರ್ಗದ ಕರ್ಣಗಳು ಸಮವಾಗಿರ್ತವೆ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅನ್ನೋದನ್ನು ನೀವಿಲ್ಲಿ ಬರಿಬೋದು. ಈ ರೀತಿ ನಾವು ಈ ಗುಣಲಕ್ಷಣಗಳನ್ನು ಬರಿಬೇಕಾಗ್ತದೆ. ಅದೇ ರೀತಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ 0.333 ಅನ್ನು P/Q ರೂಪದಲ್ಲಿ ಬರೆಯಿರಿ ಅನ್ನೋದನ್ನು ನೋಡಿದ್ವಿ. ಈ ಸಾರಿ 0.666 ಅನ್ನು P/Q ರೂಪದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಈಗ ಮೊದಲು ಹೇಳಿರೋ ಹಾಗೆ x = 0.6666 ಆಗಿರಲಿ ಅಂತ ಬರಿಬೇಕು. ನಂತರ ಅದನ್ನು ಇಲ್ಲಿ ಒಂದು ದಶಮಾಂಶದ ನಂತರ ಒಂದನೇ ಒಂದು ಅಂಕಿನೇ ರಿಪೀಟ್ ಆಗ್ತಾ ಇದೆ. ಹೀಗಾಗಿ ನಾವಿಲ್ಲಿ 10ರಿಂದ ಅದಕ್ಕೆ ಗುಣಿಸ್ಬೇಕು. ಆವಾಗ 10x = 6.666 ಅಂತ ಬರ್ತದೆ. ಈಗ ಈ 10xನಲ್ಲಿ ಮತ್ತೆ ಒಂದು xನ್ನು ನಾವು ಕಳಿಬೇಕು. ಆವಾಗ -x = 0.666 ಅಂತ ಬರ್ಕೊಂಡು, ನಂತರ ಈಗ 10xನಲ್ಲಿ ಒಂದು x ಹೋದರೆ ನಮಗೆ ಇಲ್ಲಿ 9x ಅಂತ ಬರ್ತದೆ. ಆಮೇಲೆ ಇಲ್ಲಿ 6ರಲ್ಲಿ 6 ಹೋದರೆ 0, 6ರಲ್ಲಿ 6 ಹೋದರೆ 0, 6ರಲ್ಲಿ 6 ಹೋದರೆ 0, ಆಮೇಲೆ 6ರಲ್ಲಿ 0 ಹೋದರೆ 6 ಅಂತ ಬರ್ತದೆ. ಹೀಗಾಗಿ ನಾವು ಇದನ್ನು 9x = 6.000 ಅಂತ ಬರಿಬೋದು. 6.00 ಅಂತಂದರೆ ಅದು 6ಕ್ಕೆ ಸಮ ಆಗಿರ್ತದೆ. ಹೀಗಾಗಿ 9x = 6 ಅಂತ ನಮಗೆ ಉತ್ತರ ಬಂತು. ಈಗ ಈ 9ಅನ್ನು ನಾವು ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಅದು x = 6/9 ಅಂತ ಆಗ್ತದೆ. ಈಗ ನಾವು ಇದನ್ನು ಛೇದ ಹೊಡೆದ್ರೆ ನೋಡಿ, ಇದು 3ರಿಂದ ಭಾಗ ಹೋಗ್ತದೆ. ಹೀಗಾಗಿ ಇಲ್ಲಿ 3 2 6, ಆಮೇಲೆ 3 3 9. ಹೀಗಾಗಿ ನಮಗಿಲ್ಲಿ ಉತ್ತರ 2/3 ಅಂತ ಬರ್ತದೆ. ಹೀಗಾಗಿ x = ನಾವು 2/3 ಅಂತ ಇಲ್ಲಿ ಬರಿಬೋದು. ನೋಡಿ, ಈಗ x = 2/3 ಅಥವಾ x ಅಂದರೆ 0.666 = 2/3 ಅಂತ ಬರಿಬೇಕು. ನಂತರ ಇನ್ನೊಂದು ಪ್ರಶ್ನೆ, ಬಹುಪದೋಕ್ತಿ P(x) = x² - 5x + 6 ರಲ್ಲಿ P2 ಅಥವಾ P(2) ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಕೇಳಿದಾಗ ಯಾವ ರೀತಿ ನಾವು ಇದಕ್ಕೆ ಉತ್ತರ ಬರೀಬೇಕು ಅಂದರೆ, x ಇದ್ದ ಜಾಗದಲ್ಲಿ ನಾವು 2ಅನ್ನು ಹಾಕಬೇಕು. ಈಗ ನೋಡಿ, ಇಲ್ಲಿ ಆ ಒಂದು ಕೊಟ್ಟಂಥ ಬಹುಪದೋಕ್ತಿಯನ್ನು ಒಂದು ಸಾರಿ ಬರೆದು, ನಂತರ P2 = x² ಇದೆ, ಅಲ್ಲಿ 2² ಅಂತ ಬರೀಬೇಕು. ಮೈನಸ್ ಇದೆ, -5 ಇದ್ದಲ್ಲಿ 5 ಬರೀಬೇಕು. ಮತ್ತು x ಇದೆ, xದಲ್ಲಿ 2 ನಾವು ಇಲ್ಲಿ ಬರೀಬೇಕು. ನಂತರ +6 ಇದೆ, ಅಲ್ಲಿ ನಾವು 6ಅನ್ನು ಬರೀಬೇಕು. ನಂತರ ಮುಂದಿನ ಒಂದು ಹಂತದಲ್ಲಿ ನಾವು ಏನು ಮಾಡಬೇಕು, 2ರ ವರ್ಗ ಅಂತಂದರೆ 4 - 5 × 2 10 +6 ಅಂತ ಬರಿತೀವಿ. ಇಲ್ಲಿ ಸಜಾತಿ ಚಿಹ್ನೆ ಹೊಂದಿರುವಂಥವು 2 ಪ್ಲಸ್ ಇರೋ 2 ಇದೆ, 4 ಮತ್ತು 6 ಅವುಗಳನ್ನು ಕೂಡಿಸಿದಾಗ ನಮಗೆ 10, ಆಮೇಲೆ -10ಕ್ಕೆ -10 ಅಂತ ಬರ್ತದೆ. ಹೀಗಾಗಿ 10ರಲ್ಲಿ 10, ಈಗ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ 10ರಲ್ಲಿ 10 ಹೋದರೆ ನಮಗೆ 0 ಅಂತ ಬರ್ತದೆ. ಈ ರೀತಿ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇನ್ನೊಂದು x + 1 ಇದು P(x) = 2x³
ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 1ನ ಅಪವರ್ತನವಾಗಿದೆ ಪರೀಕ್ಷಿಸಿ ಅಂತ ಕೇಳಿದ್ರು, ಅವರನ್ನು ಕೇಳಿದ್ದಾರೆ ಎಸೆ 2ನಲ್ಲಿ. ಈಗ ಅದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನಾವು x = 1 ಇದರ ಶೂನ್ಯತೆಯನ್ನು ಕಂಡ್ಕೋಬೇಕು. ಆವಾಗ x + 1 = 0. ದೇರ್ಫೋರ್ x +1 ಈ ಕಡೆ ಬಂದರೆ ಬಲಗಡೆ ಬಂದಾಗ -1 ಆಯಿತು. ನಂತರ ನಾವೀಗ ಈ -1ಅನ್ನು p(x)ನಲ್ಲಿ ಹಾಕಿದಾಗ p(-1) = 2 ಇಂಟು x³ ಇದೆ ಅಲ್ಲಿ, ಇದನ್ನು ನಾವು -1³ ಅಂತ ಬರಿತೀವಿ. ಪ್ಲಸ್ 2x ಇದೆ, ಪ್ಲಸ್ x² ಇದೆ, ಅಲ್ಲಿ x ಜಾಗದಲ್ಲಿ -1 ಹಾಕಿದರೆ -1² -2x ಇದೆ, 2 ಇಂಟು -1 ಮತ್ತು -1ಗೆ -1 ಬರಿತೀವಿ. ಈಗ 2 ಇಂಟು -1² ಅಂತ ಕ್ಯೂಬ್ ಅಂತಂದಾಗ ಯಾವುದೇ ಋಣ ಸಂಖ್ಯೆಯ ಘನವು ಋಣ ಸಂಖ್ಯೆನೇ ಆಗಿರ್ತದೆ. ಹೀಗಾಗಿ -1ರ ಘನ -1 ಆಗಿರ್ತದೆ. ಹೀಗಾಗಿ 2 ಇಂಟು -1 ಪ್ಲಸ್ ಋಣ ಸಂಖ್ಯೆಯ ವರ್ಗ ಧನ ಸಂಖ್ಯೆ ಆಗಿರ್ತದೆ. ಹೀಗಾಗಿ -1ರ ವರ್ಗ 1 + 1 ಪ್ಲಸ್ ಈಗ ನೋಡಿ -2 ಇಂಟು -1 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 -1 ಹಾಗೆ ಬರಿತೀವಿ. ನಂತರ ಈಗ ನೋಡಿ ಇಲ್ಲಿ 2 ಇಂಟು -1 ಅಂದರೆ -2 ಪ್ಲಸ್ 1 ಆಮೇಲೆ ಪ್ಲಸ್ 2 ಹಾಗೆ ಬರಿತೀವಿ. -1 ಕೂಡ ಹಾಗೆ ಅಲ್ಲಿಂದ ಬರೆದಿದ್ದೀವಿ. ಈಗ ಎರಡು ಋಣ ಚಿಹ್ನೆ ಹೊಂದಿರುವಂಥವೆ ನೋಡಿ, ಅವುಗಳನ್ನು ಕೂಡಿಸಿ ಋಣ ಚಿಹ್ನೆ ಇಡಬೇಕು. ಆವಾಗ -2 - 1 = -3, ಆಮೇಲೆ +1 + 2 = +3 ಅಂತ ಬರಿತೀವಿ. ಹಾಗಾಗಿ ಇಲ್ಲಿ ನಮಗೆ -3 + 3 ಅಂತ ಬಂತು. ಈಗ 1 + 1 - ಇದ್ದಾಗ ನಾವಲ್ಲಿ ಏನು ಮಾಡಬೇಕಾಯಿತು, ವ್ಯವಕಲನ ಮಾಡಬೇಕು. ವ್ಯವಕಲನ ಮಾಡಿದಾಗ ನಮಗೆ 3ರಲ್ಲಿ 3 ಹೋದರೆ 0 ಬಂತು. ಹೀಗಾಗಿ p(-1) = 0 ಅಂತ ನಮಗೆ ಉತ್ತರ ಬಂತು. ಈಗ ನೋಡಿ p(-1) 0 ಆಯಿತು ಅಂತಂದರೆ ಈಗ ನಾವು ಭಾಜಕವು ಈ ಕೊಟ್ಟಂತಹ ಭಾಜ್ಯ p(x)ನ ಶೂನ್ಯತೆ ಅಪವರ್ತನವಾಗಿದೆ ಅಂತ ಹೇಳಬೇಕು. ಹೀಗಾಗಿ ನಾವಿಲ್ಲಿ ಒಂದು ಹೇಳಿಕೆ ಬರೀಬೇಕು. ಆದ್ದರಿಂದ x + 1 ಇದು p(x)ನ ಅಪವರ್ತನವಾಗಿದೆ ಅಂತ ಬರೀಬೇಕು. ಬೇರೆ ನಂಬರ್ ಬಂದರೆ ಅಪವರ್ತನ ಆಗಿಲ್ಲ ಅಂತ ಹೇಳ್ತೀವಿ. ಈ ರೀತಿ ನಾವು ಅಪವರ್ತನ ಪ್ರಮೇಯವನ್ನು ಬಳಸಿ ಇದನ್ನು ಕಂಡ್ಕೋಬೋದು. ಥ್ಯಾಂಕ್ ಯು.